ಸೊ ಹಾಯ್ ಹಲೋ ನಮಸ್ಕಾರ ಗೈಸ್. ಸೊ ಇವತ್ತು ನ್ಯೂ ಇಯರು, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನಮಗೆ ಹೊಸ ವರ್ಷ ಯುಗಾದಿಗೆ. ಸೊ ಯಾರ್ಯಾರೆಲ್ಲ ಕ್ಯಾಲೆಂಡರ್ ಚೇಂಜಿಂಗನ್ನು ನಂಬ್ತಿರೋ ಅವ್ರಿಗೆ ಹೊಸ ವರ್ಷ. ಸೊ ಕಂಪ್ನಿಯಲ್ಲಿ ಹೊಸ ವರ್ಷಕ್ಕೆ ಅಂತ ಲೀವ್ ಕೊಟ್ಟಿದ್ರು 1ನೇ ತಾರೀಕು. ಸೊ ಲೀವ್ ಇರೋದ್ರಿಂದ ಎಲ್ಲಿಗಾದರೂ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ನೆನ್ನೆ ನೈಟ್ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ಲ್ಯಾನ್ ಮಾಡಿರೋದು ಬಂದು ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ ಕನಕಪುರದ ಹತ್ರ ಬರುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ಅದಕ್ಕೆ ಸ್ವಲ್ಪ ಗಾಡಿನ ಒರೆಸ್ಕೊತಾ ಇದ್ದೀನಿ. ಧೂಳು ಗೈಸ್, ತುಂಬ ಧೂಳು. ಬೆಂಗಳೂರಲ್ಲಿ ಗೊತ್ತಲ್ಲ, ಬೆಂಗಳೂರಲ್ಲಿ ಎಷ್ಟು ಧೂಳು ಇರುತ್ತೆ ಅಂತ. ಬರೀ ಧೂಳು ಅಷ್ಟೇ, ಕ್ಲೀನಾಗಿ ಐತೆ ಗಾಡಿ, ಬರೀ ಧೂಳು ಕೂತ್ಕೊಂಡವೆ ನೋಡಿ. ಧೂಳು ಹೆಂಗೆ ಧೂಳುತ್ತೆ, ಬರೀ ಧೂಳು ಗೈಸ್. ಏನು ಮಾಡೋಣ, ಎಷ್ಟೇ ವಾಶ್ ಮಾಡಿದ್ರು ಇಷ್ಟೇ ಇದ್ರ ಕತೆ. ಅದಕ್ಕೆ ನನಗೂ ಬೇಜಾರಾಗ್ಬಿಟ್ಟೈತಿ. ವಾಶ್ ಮಾಡಿ ಧೂಳು ಹೊಡ್ಕೊತೀನಿ ಅಷ್ಟೆ, ಅಂತ ಏನು ಗಲೀಜಾಗಿಲ್ಲ. ಸೊ ಇವಾಗ ಬನ್ನಿ, ಇವಾಗ ನಮ್ಮ ಮಾವ ಅಂದರೆ ಗೊತ್ತಲ್ಲ, ಒಂದು ವಿಡಿಯೋದಲ್ಲಿ ನೋಡಿರ್ತೀರ. ಸೊ ನಮ್ಮ ಮಾವ ಮತ್ತು ಪೃಥ್ವಿ ಮತ್ತು ಇನ್ನೊಬ್ಬ ಹೊಸ ವ್ಯಕ್ತಿ ಆ್ಯಡ್ ಆಗ್ತಾಯಿದ್ದಾರೆ. ಸೊ ಅವ್ರು ಯಾರು ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಇವಾಗ ಇನ್ನೊಬ್ಬನ ಕರ್ಕೊಬರೋಕೆ ಅವನು ಹೋಗ್ತಾನೆ ನಮ್ಮವ. ಇವಾಗ ನಾನು ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ ಇಲ್ಲ. ಸೊ ನಾನು ಪೆಟ್ರೋಲ್ ಹಾಕ್ಸ್ಕೊಬರೋಕೆ ಹೋಗ್ತೀನಿ ನಯಾರಾಗೆ. ಸೊ ನಾರ್ಮಲ್ ನಾನು ನಯಾರನೇ ಹಾಕ್ಸೋದು, ಅದಕ್ಕೆ. ಸೊ ಗೈಸ್, ನಮ್ಮ ಗಾಡಿಗೆ ನೈಟು ಪೆಟ್ರೋಲ್ ಹಾಕ್ಸಿರಲಿಲ್ಲ. ನ್ಯೂ ಇಯರ್ಗೆ ಫಸ್ಟು ಪೆಟ್ರೋಲ್ ಹಾಕ್ಸೋಣ. ಏನಕ್ಕೆ ಆ ಕಡೆ ಬರಲಿ. ಓಹ್, ಇವನು ನೋಡಿ, ಹುಡುಗಿದ್ದಕ್ಕೆ ಆ ಕಡೆ ಹಾಕೋಣ ಅಂತಾನೆ. ಫುಲ್ ಟ್ಯಾಂಕ್ ಹಾಕ. ಹಾಂ, ಸಾಕು ಬಿಡಕ್ಕೆ ಚೆಲ್ಲುತ್ತಿಲ್ಲ. ಹ್ಞೂನಪ್ಪ, ಮನೇಲಿ ನಮ್ಮ ಅಮ್ಮಂಗೆ ಲೆಕ್ಕ ಕೊಡಬೇಕು. ಎಷ್ಟೆಷ್ಟು ಖರ್ಚು ಮಾಡಿದೆ, ಎಷ್ಟಕ್ಕೆ ಖರ್ಚು ಮಾಡಿದೆ, ಲೆಕ್ಕ ಕೊಡಬೇಕಪ್ಪ. ಅದು ಏನೇನು ಖರ್ಚು ಮಾಡಿದೆ, ಒಂದೊಂದು ರೂಪಾಯಿನೂ ಲೆಕ್ಕ ಹೇಳಬೇಕು. ಏನ್ಲ ಹುಡುಗಿ ಚೆನ್ನಾಗಿದ್ಲು ಅಂತ ಆ ಕಡೆ ಹಾಕೊಂಡ ಬೋಸಡಿಕೆ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ್ಲು ಉದ್ಧಾರ ಆಗಲ್ಲ ಕಣೋ. 2026 ಬಂದ್ರು ಉದ್ಧಾರ ಆಗಲ್ಲ ನೀನು. ಏನು ಒಂದು ದಿನ ಚೇಂಜ್ ಐತಿ. 2026 5 6 ಆಯ್ತು. ಏನು ಅದಕ್ಕೆಲ್ಲ ಏನು ತಲೆ ಕಟ್ಟ. ನಿಜ, ಹಿಂದೂಗಳು ಹೊಸ ವರ್ಷ ಅಂದರೆ ಯುಗಾದಿ. ಸುಮ್ಮನೆ ಇದು ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗುತ್ತೆ. ಕ್ಯಾಲೆಂಡರ್ ಅಷ್ಟೇ ಚೇಂಜು. ಯುಗಾದಿ ಪಂಚಾಂಗ ಎಲ್ಲ ಚೇಂಜ್ ಆಗುತ್ತೆ ನಿಂದೆಲ್ಲ. ನಾವು ಆಚರಿಸೋದು ಯಾವ ಹೊಸ ವರ್ಷ? ಯುಗಾದಿ. ಎಸ್. ಸೊ ಗೈಸ್, ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವುದು ಹೊಸ ವರ್ಷ ಅಂತ. ಸೊ ಗೈಸ್, ಹೆಂಗೋ ನಮ್ಮ ಗಜನಿಗೆ ಎಣ್ಣೆ ಹೊಡಿಸ್ಬೇಕು ಅಂತಿತ್ತು. ಹೊಸ ವರ್ಷಕ್ಕೆ ಎಣ್ಣೆ ಹೊಡಿಸ್ಬಿಟ್ಟೆ. ನಾವಂತೂ ಎಣ್ಣೆ ಹೊಡೆಯಲ್ಲ, ನನ್ನ ಗಾಡಿನಾದ್ರೂ ಹೊಡೀಲಿ ಅಂತ. ಆಯ್ತು, ಆಮೇಲೆ ಯಾರಲ್ಲ ಇದು ಈ ಕಾಲದಲ್ಲಿ ಇಂಥ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡು ಹೋಗ್ತಾರೆ ಅವರು. ಸೊ ಗೈಸ್, ನಮ್ಮ ಮಾವ ಅವ್ರು ಬರಬೇಕು. ಸೊ ನಮ್ಮ ಮಾವ ಮತ್ತು ಹೊಸ ಎಂಟ್ರಿ ಅವ್ರನ್ನ ಕರ್ಕೊಬರಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಹೇಳ್ತೀನಿ ಅವ್ರು ಯಾರಂತ. ಸೊ ಹೊಸ ಎಂಟ್ರಿ ಗೈಸ್. ಬ್ರೋ, ನಿಮ್ಮ ಹೆಸರು? ಕುಮಾರ್ ಅಂತ. ಲೇಸರ್ ಆಪ್ರೇಟ್ರು. 40,000 ಪೇಮೆಂಟ್ ತಗೊತಾರಂತೆ. ನಿನ್ಗೇನು ಗೈಸ್, ಸುಮ್ಮನೆ ಹಿಡ್ದೈತವೇನೋ ಗೊತ್ತಿಲ್ಲ, ಸುಮ್ಮನೆ ಹಾರ ನೋಡಿತಾನೆ. ಒಟ್ಟಲ್ಲಿ ನಾನು ಮುಂದೆ ಹೋಗಂಗಿಲ್ಲ. ಅಲ್ಲೇನೋ ಒಂದು ಪ್ಲ್ಯಾನು. ಹಾಂ, ಹೋಗಪ್ಪ, ನೀನೇ ಮುಂದೆ ಹೋಗು. ನಾವಿವಾಗ ಶ್ರೀ 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 ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಸೊ ಇದೇ ಎಂಟ್ರೆನ್ಸು. ಆ ಕಡೆಯಿಂದ ಬರೋರಿಗೆ ದಾರಿ ಬಿಟ್ಬಿಟ್ರೆ ಆರಾಮಾಗಿ ಮೂವ್ಮೆಂಟ್ ಆಗುತ್ತೆ.
ನೋಡಿ ಅಂಥವ್ರು ಇರ್ತಾರಲ್ಲ, ಅಂಥವ್ರಿಂದನೇ ಟ್ರಾಫಿಕ್ ಆಗೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೋಗೋರಿಗೆ ದಾರಿ ಬಿಟ್ಟರೆ ಆರಾಮಾಗಿ ಹೋಗ್ಬೋದು. ಅಡ್ಡ ಬರ್ತಾರಲ್ಲ, ಏನು ಮಾಡೋಣ ಗೈಸ್, ಅದರಿಂದನೇ ಅರ್ಧ ಟ್ರಾಫಿಕ್ಕು. ಸೊ ಆ ಕಡೆ ಎಲ್ಲ ನೋಡಿ, ಅಲ್ಲೆಲ್ಲ ಕ್ಲಿಯರ್ ಐತೆ. ಧೂಳು ಕಾರ್ಗಳೇ ಎಬ್ಬಿಸ್ತವೆ, ಇನ್ನು ನೆನಪು ಏನೋ ಅಂತೂ. ಹಾಂ, ಈ ಕಡೆ ಹೋಗ್ಬೇಕು. ಇದು ಹಾಕೊಳ್ಳೋದು ಬೆಸ್ಟು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಯಾಕೊಮ್ಮವ, ಏಯ್ ನಿಧಾನಕ್ಕೆ ಹೋಗೋ, ಹತ್ರ ಬಂದಿದೀಯಾ? ಹೇಳಿದ ಮಾತೆ ಕೇಳಲ್ಲ ನೋಡು. ಇವಾಗ ಹೋಗ್ಬೇಕಿತ್ತು. ಮೂರನೇ ಗೇರು ಮಚ್ಚ, ಇವಾಗ 2ನೇ ಗೇರಿಗೆ ಬಿತ್ತು. ಹೇಳ್ರಪ್ಪ, ಹೇಳ್ರು. ನನಗೆ ಯಾಕೋ ಭಯ ಬೀಳಿಸ್ತೀಯ ನೀನು? ನೀನ್ ಸೈಲೆಂಟ್ ಆಗಿರೋ. ಯಾಕೆ ಸೆಕೆಂಡ್ ಹಾಕು, ಫಸ್ಟ್ ಹಾಕು, ಅಲ್ಲೇ ಇದ್ದಾನೆ. ನಾನು ಸಿಗೋದು ನೋಡ, ಅವನು ಆ ಕಡೆ ತಗೊಂಡ್ಬಿಟ್ಟು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಡ ಬಿಡ ಬಿಡ. ಬಿಡ, ಸೈಡ್ ಹಾಕೋಣ. ಅವನ್ ನಮ್ಮ ಮಾವ ದಾರಿ ಬಿಡ್ಲಿಲ್ಲ ಕಣ. ಸ್ಟ್ಯಾಂಡ್ ಹಾಕ್. ನನ್ನ ಚಪ್ಪಲಿ ಇನ್ನೊಂದೆಲ್ಲೋ ಐತೆ ನೋಡು. ಏನಾಗಿಲ್ಲ ಬ್ರೋ, ನನ್ನ ಸ್ಲಿಪ್ಪರಲ್ಲಿ ಇನ್ನೊಂದು ಬೈಕಲ್ಲಿ ತಗೊಂಡೈತೆ. ಓಯ್, ಮುಂದೆ ಹೋಗ್ಬೇಕು ತಾನೆ, ಜಾಗ ಬಿಟ್ಟಿಲ್ಲ. ಟರ್ನಿಂಗ್ ಅಲ್ಲ ಬಿಡೋದು. ಏನಾಗೈತೆ ಬ್ರೋ? ಗೇರು ಶಿಟ್. ಸೈಡ್ಗೆ ಹಾಕೊಳ್ಳಿ, ಸೈಡ್ಗೆ. ತಳ್ಳೋ ಮೇಲ್ಗಡೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇಲ್ಲ. ಇರು ಒಂದು ನಿಮಿಷ. ಇರೋ, ಅವ್ರಿಗೆ ಟಚ್ ಆಗಿದ್ರೆ ಕಷ್ಟ. ಶಿಟ್. ಏನಿಲ್ಲ, ಅಲ್ಲಿ ಜಾಗ ಬಿಟ್ಟಿದ್ರೆ ಹೋಗ್ಬಿಡ್ತು, ಹಬ್ಸಿದ್ರೆ ಬಂದ್ಬಿಡ್ತಾ ಇತ್ತು. ಅದು ಬ್ರೇಕ್ ಹಿಡಿದ್ರು ನಿಲ್ಲಿಲ್ಲ, ಮಣ್ಣಲ್ಲ ಸ್ಲಿಪ್ ಆಯ್ತೈತೆ.
ನಾನು ಚಕ್ರದ ಒಳಗಡೆ ಹಾಕ್ಬಿಟ್ಟಿದ್ದೀನಿ. 1 hour later. ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳಲಾಗಿದೆ. ಧನ್ಯವಾದಗಳು. ಏನಿದ್ರು ಒಂದು ಸ್ವಲ್ಪ ನನಗೂ ಇಕ್ಕಪ್ಪ ಕರೆಕ್ಟ್. ಈ ಕ್ಷೇತ್ರ ಉದಾಹರಣೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿದೆ. ಅವನ ಸ್ಕಿನ್ನು ಒಂಥರ ಡಿಫ್ರೆಂಟ್. ಅವನು ಹಣ್ಣು ಗೊತ್ತಾಯಿಲ್ಲ ಏನು ತಗೋತಿ ಅಲ್ಲಿ ದೊಡ್ಡ ಕರೆಕ್ಟ್ ಆಗಿದೆ. मंदिर के आगे आगे गरीबी लेकर ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಬೆಂಗಳೂರು ಅಕ್ಕಪಕ್ಕ ಇರೋರು ಒನ್ ಡೇ ಟ್ರಿಪ್ ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಶ್ರೀ 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 ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಈಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕೆಂದರೆ ವ್ಯೂ ನೋಡಿ ಅಲ್ಟಿಮೇಟ್ ಆಗಿದೆ ವ್ಯೂ. ಫ್ಯಾಮಿಲಿ ಸಮೇತ ಬಂದು ಎಂಜಾಯ್, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ಯಾರ್ಯಾರು ಏನು ಮಾಡ್ತವ್ರೆ? ನೋಡಿದ್ರೆ ಚಾಟಿಂಗ್ ಮಾಡ್ತಾವನೆ, ಹುಡುಗಿರ ಜೊತೆ ಮಾತಾಡ್ತಾವನೆ. ನಾವು ಸಿಂಗಲ್ ಆಗಿ ಕೂತ್ಬಿಟ್ಟಿದ್ವಿ ಅಷ್ಟೇ. ನೋಡು ಎಲ್ಲ ನೋಡ್ಕೊ. ಯಾರು ನೀನು ಸಿಂಗಲ್ಲ? ಸಿಂಗಲ್ ಅಲ್ಲ, ಪೈಲ್ ಬಂದ್ರೆ ಸಿಂಗಲ್ ನೋಡಿ, ಎಲ್ಲ ಕಪಲ್ಸ್. ಇಲ್ಲಿ ಸಿಂಗಲ್ ಅಂದ್ರೆ ನಾನೊಬ್ಬನೇ. ಸೊ ಬರೋರಲ್ಲಿ ಒಂದು ವಿನಂತಿ, ಸೊ ನೀವೇನೇ ವಾಟರ್ ಬಾಟ್ಲಲ್ಲು ಪ್ಲಾಸ್ಟಿಕ್ ಬಾಟಲ್ ಏನೇ ತಿಂಡಿ ತಂದಿದ್ರು, ಸೊ ಅದ್ರ ವೇಸ್ಟ್ನ ನೀವೇ ತೊಗೊಂಡೋಗಿ ಇಲ್ಲಿ ಕ್ಲೀನ್, ಸುಮ್ಮನೆ ಬೆಟ್ಟನೆಲ್ಲ ಹಾಳು ಮಾಡೋಕ್ಕೆ ಹೋಗಬೇಡಿ. ಅಣ್ಣ ಇವಾಗ ABS ಹ್ಞೂನಲ್ಲ ಇರೋ ABS ತೆಗೆದುಬಿಡ್ತೀನಿ. ಯಾರಲ್ಲ ಇಲ್ಲಿ ಬೆಂಕಿ ಹಚ್ತವ್ರು? ಅಣ್ಣ ನಿಂದ್ರಣ, ಯಾಕೆ ಬೆಂಕಿದ್ರೆ ಓಕೆ. ಈ ಅಣ್ಣಂದು ಹೆಂಗೆ ನೋಡು, ಹೆಂಗೆ ಸ್ಲಿಪ್ ಆಗ್ತೈತಿ. ABS ಇದ್ರೆ ಸ್ಲಿಪ್ ಆಗುತ್ತೆ ಮಚ್ಚ. ABS ತೆಗಿಯಪ್ಪ ನೀನು. ನಾನು ತೆಗ್ದಿದ್ದೀನಿ ಇವಾಗ, ಅವಾಗಲೇ ಸ್ಲಿಪ್ ಆಗಿದ್ದು ABS ಇಂದಾನೆ. ಫ್ರಂಟು ಬ್ಯಾಕ್ ಇತ್ತು, ಬ್ಯಾಕ್ ಅಷ್ಟೊಂದು ಹಿಡಿಲಿಲ್ಲ. ಹ್ಞೂ ಹಿಂದಿಂದ ಹಿಡಿದೆ ಸ್ಕಿಡ್ ಆಗೈತದು. ಆಫ್ ರೋಡಿಂಗ ಎಷ್ಟೊಂದು ಹೊಡೆದಿದ್ದೀನಿ. ಎಷ್ಟು ಹೋಗಿದ್ಯಾ ಅಂತೀಯ? ನಿಂತಲೇ ಬಿದ್ದೀಯಾ? ಅದು ಹೆಂಗೆ ನಿಂತಲ್ಲಿ ಅಂದರೆ ABS ಒಂದು ಆಫ್ ಮಾಡಿಲ್ಲ, ಅದೊಂದು ಮರ್ತೋಯ್ತು ನನಗೆ. ಸೊ ಗೈಸ್ ಟ್ರಿಪ್ಪೆಲ್ಲ ಮುಗೀತು, ಮತ್ತೆ ಜಿಗ್ನಿಗೆ ಬಂದ್ವಿ. ಸೊ ಇವಾಗ ಬಂದು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹುಡುಗರು, ಪಾಪ ಬರೀ ಸುತ್ತಾನೇ ಇದ್ದೀವಿ. ಸೊ ಅದಕ್ಕೆ ಊಟ ಮಾಡೋಣ ಅಂತ ನಾವು ಹೋಟ್ಲಿಗೆ ಹೋಗ್ತಾ ಇದ್ದೀವಿ, ಹೋಟ್ಲು ಹುಡುಕ್ತಾ ಇದ್ದೀವಿ. ಥ್ಯಾಂಕ್ ಯು ಅವರು, ಥ್ಯಾಂಕ್ ಯು ಕಣ್ರು. ಅಲ್ಲ ಮಾಡು, ಇರೋ ನ್ಯೂಟ್ಲು ಮಾಡ್ಕೊತೀನಿ ಇರೋ. ಸ್ವಲ್ಪ ಕೊಡ್ರಿ. ಹಾಂ
ಬಿಡೋ ಸಾಕು. ಬಂದ್ಗಿಂದ ಬೈದವ್ರು ಆಮೇಲೆ ಈ ರೋಡಲ್ಲಿ ಬಿಲ್ಡಿಂಗ್ನವರು ಇಲ್ಲಿ ಬಂದು ಬೈತಾರಲ್ಲ ಮನೆಯವ್ರು ಬೈದ್ರೆ ಸಾಕ್ಬಿಟ್ರೆ ಅಲ್ಲಿ ಬೈತಾರೆ. ಸರಿ ಮಾಡು, ನಿನ್ನ ಆಸೆ ಯಾಕೆ ಆಯ್ತೇನೋ, ಸಾಕ್ಬಿಡ ಆಯ್ತೇನ್ರ, ಬಾಯ್ ಬಾಯ್. ನನಗೆ ಮನೆಯವರು ಇದು ಬೇರೆ ಲೇಔಟು ಗೈಸ್, ಲೇಔಟು ಪ್ರಾಬ್ಲಮ್ ಸ್ವಲ್ಪ ಕಿರಿಕಗಳು ಜಾಸ್ತಿ ಲೇಔಟಲ್ಲಿ. ಸೌಂಡು ಸೈಲೆಂಟಾಗಿರುತ್ತೆ ಯಾವಾಗಲೂ. ಇಲ್ಲಿ ಸೌಂಡ್ ಮಾಡೋದಂದರೆ ಪಾಪ ಅವ್ರ ಆಸೆ ಯಾಕೆ ನಿರಾಸೆ ಮಾಡೋದು, ಆದ್ರೂ ಕಂಟ್ರೋಲ್ ಮಾಡಿದೆ, ಏನೂ ಮಾಡೋಕ್ಕಾಗಿಲ್ಲ. ಯಾರಾದರೂ ಬಂದು ಏನಾದ್ರು ಅಂತಾರೆ ಅನ್ನೋದು ಒಂದು ಭಯ ಇತ್ತು ಅಷ್ಟೇ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಮೋರ್ ಆ್ಯಂಡ್ ಟಾಟಾ ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ.